ತಮ್ಮೆಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಮ್ಮ ಬಸವಣ್ಣನವರು ನುಡಿದಂತಹ ಒಂದು ಶ್ರೇಷ್ಠ ವಚನದ ಬಗ್ಗೆ ನನ್ನ ಅನಿಸಿಕೆಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ಬಂದಿದ್ದೀನಿ. ಬಸವಣ್ಣನವರು ಈ ವಚನಗಳ ಮೂಲಕ ನೊಂದ ಬೆಂದ ಮನಗಳಿಗೆ ಭರವಸೆಯ ಬೆಳಕಾಗಿದ್ದಾರೆ. 12ನೆಯ ಶತಮಾನದಲ್ಲಿ ಅನೇಕ ಜನ ಶರಣರು ಮಹಾನುಭಾವಿಗಳಾಗಿ ಹೋಗಿದ್ದಾರೆ. ಶರಣ ಕುಲ ಸಮೂಹಕ್ಕೆ ಶಿಖಾಮಣಿಯಾದಂತಹ ಮಹಾಮಾನವತವಾದಿ ವಿಶ್ವಗುರು ಜಗದ್ಗುರು ಬಸವಣ್ಣನವರ ಈ ವಚನವನ್ನು ಅರ್ಥೈಸಿಕೊಂಡರೆ ಜೀವನವೇ ಪಾವನ ಅಂತ ಹೇಳಬಹುದು. ಅಂತಹ ಒಂದು ಅತ್ಯದ್ಭುತವಾದ ವಚನ ಇದು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಜಗತ್ತಿನಲ್ಲಿ ಯಾವುದು ಪರ್ಫೆಕ್ಟು ಅಂತ ಇರೋದಿಲ್ಲ, ಏನಾದರೂ ಒಂದು ಡೊಂಕು ಇದ್ದೇ ಇರುತ್ತೆ. ನಮ್ಮಲ್ಲೇ ಇಷ್ಟು ಡೊಂಕು ಇರುವಾಗ ನಾವು ಲೋಕದ ಡೊಂಕಿನ ಬಗ್ಗೆ ಯೋಚನೆ ಮಾಡೋದು ಎಷ್ಟು ಸರಿ? ನೀವೇ ಯೋಚಿಸಿ ನೋಡಿ. ಲೋಕದಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳುವುದು ಒಳ್ಳೆಯದು. ಅಂದರೆ ಯಾವ ಆವಿಷ್ಕಾರ ಆಗಿದೆ, ಅದರಿಂದ ಮನುಕುಲಕ್ಕೆ ಏನು ಉಪಯೋಗ ಹಾಗೂ ವಿಶ್ವಕ್ಕೆ ಯಾವ ಅನುಕೂಲ ಆಗ್ತಾ ಇದೆ ಅಂತ ತಿಳಿದುಕೊಳ್ಳೋದು ಒಳ್ಳೆಯದು. ಅದನ್ನು ಬಿಟ್ಟು ನಮ್ಮ ಸುತ್ತಮುತ್ತಲೂ ಇರುವ ಜನರು ಯಾವ ತಪ್ಪು ಮಾಡ್ತಾ ಇದ್ದಾರೆ, ಅವರ ತಪ್ಪುಗಳನ್ನು ನಾನು ಹೇಗೆ ತಿದ್ದಬೇಕು ಅಂತ ಅಂದ್ಕೊಳ್ಳೋದು ಸರಿಯಲ್ಲ. ಮೊದಲು ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಬೇಕು ಅನ್ನೋ ನೀತಿಯನ್ನು ಸಾರ್ತಿದೆ ಬಸವಣ್ಣನವರ ಈ ವಚನ. ಲೋಕದ ಡೊಂಕನ್ನು ಸರಿಪಡಿಸಲು ನಾವು ಉತ್ತಮರೇ ಅಥವಾ ಇಲ್ಲವೇ ಅಂತ ತಿಳಿದುಕೊಳ್ಳುವ ಮೊದಲು ನಾವು ನಮ್ಮ ತನು ಅಂದರೆ ನಮ್ಮ ದೇಹದ ಆರೋಗ್ಯವನ್ನು, ಮನವು ಅಂದರೆ ನಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಎಲ್ಲ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾನೆ ಇರಬೇಕು. ಎಷ್ಟರ ಮಟ್ಟಿಗೆ ಆ ಪ್ರಯತ್ನ ನಡೆಸ್ತಾ ಇರಬೇಕು ಅಂತಂದರೆ ಇದನ್ನು ನಿಭಾಯಿಸೋರು ನಮಗೆ ಒಂದು ಕಡಲೆ ತಿಂದಷ್ಟು ಸುಲಭವಾಗಿರಬೇಕು. ಅಷ್ಟಾದಾಗ ಬೇರೆಯವರ ಡೊಂಕು, ಲೋಕದ ಡೊಂಕಿನ ಬಗ್ಗೆ ಯೋಚನೆ ಮಾಡಬಹುದು. ಬರೀ ದೇಹದ ಆರೋಗ್ಯ ಸಂತೈಸಿಕೊಂಡರೆ ಸಾಲದು, ನಮ್ಮ ಮನದ ಆರೋಗ್ಯ ಅಂದರೆ ಮೆಂಟಲ್ ಹೆಲ್ತ್ ಕೂಡ ಸರಿಪಡಿಸಿಕೊಳ್ಬೇಕು. ಹಾಗೂ ಯಾವಾಗಲೂ ಅದನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ಮಾತಿನ ಅರ್ಥ. ಬಸವಣ್ಣನವರು ಆಗಿನ ಕಾಲದಲ್ಲಿಯೇ ಬಾಡಿ ಆ್ಯಂಡ್ ದ ಮೈಂಡ್ ಹೆಲ್ತ್, ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್, ವೆಲ್ತ್ ಬೀಯಿಂಗ್ ಅಂದರೆ ಯಾವುದೇ ಕಾಯಿಲೆ ಇಲ್ಲ ಅಂತಂದರೆ ನಾವು ನಾರ್ಮಲ್ ಅಂತ ಅಲ್ಲ. ನಮ್ಮ ತನು ಮನದ ಆರೋಗ್ಯದ ಜೊತೆಗೆ ನಮ್ಮ ಸೋಷಿಯಲ್ ಲೈಫ್ ಕೂಡ ಉತ್ತಮವಾಗಿರಬೇಕು. ಆಗಲೇ ಹೆಲ್ತ್ ಈಸ್ ನಾರ್ಮಲ್ ಅಂತ ಹೇಳ್ತಾರೆ ನಮ್ಮ WHO ಅವರು, ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯವರು. ನಮ್ಮ ದೇಹ ಮತ್ತು ಮನಸ್ಸನ್ನು ನಾವು ಬಲಪಡಿಸಿಕೊಳ್ಳಬೇಕು. ಇದರಿಂದ ಅವುಗಳು ಪ್ರಪಂಚದ ವೈಫಲ್ಯಗಳಿಂದ ಪ್ರಭಾವಿತವಾಗುವುದಿಲ್ಲ ಮತ್ತು ಇತರರ ದುಃಖಕ್ಕೆ ಸಹಾಯ ಮಾಡಲು ಯೋಗ್ಯವಾಗಿರುತ್ತೆ. ನಿಜಕ್ಕೂ ಯಾರೊಂದಿಗೂ ಸಹಾನುಭೂತಿ ತೋರಿಸುವ ಮೂಲಕ ಅಥವಾ ಅವರೊಂದಿಗೆ ಅಳುವ ಮೂಲಕ ನಾವು ಅವರ ದುಃಖವನ್ನು ಕಡಿಮೆ ಮಾಡಲು ಅಥವಾ ನಿವಾರಿಸಲು ಸಾಧ್ಯವೇ ಇಲ್ಲ. ದುಃಖವನ್ನು ಕಡಿಮೆ ಮಾಡುವ ಅಥವಾ ತೊಡೆದು ಹಾಕುವ ಶಕ್ತಿ ಅದನ್ನು ಅನುಭವಿಸುತ್ತಿರುವ ವ್ಯಕ್ತಿಯಿಂದಲೇ ಮಾತ್ರ ಸಾಧ್ಯ. ಇದಕ್ಕಾಗಿ ಅವನು ದೈಹಿಕವಾಗಿ ದೃಢವಾಗಿರಬೇಕು ಮತ್ತು ದುಃಖಕ್ಕೆ ಕಾರಣವಾಗುವ ಪರಿಸ್ಥಿತಿಯನ್ನು ಪರಿಹರಿಸಲು ಬಲವಾದ ಮನಸ್ಸನ್ನು ಹೊಂದಿರಬೇಕು. ನಾವು ನಮ್ಮ ದೇಹ ಮತ್ತು ಮನಸ್ಸು ದೃಢವಾಗಿದ್ದಲ್ಲಿ ಮಾತ್ರ ದುಃಖಿಸುತ್ತಿರುವವರ ಮನಸ್ಸಿಗೆ ನಾವು ಬೆಂಬಲವನ್ನು ನೀಡಬಹುದು. ಈ ರೀತಿಯಾಗಿ ಇದ್ದಲ್ಲಿ ಮಾತ್ರ ನಾವು ಯಾವುದೇ ಪರಿಸ್ಥಿತಿಯನ್ನು ಚೆನ್ನಾಗಿ ವಿಶ್ಲೇಷಿಸಿ ಒಳ್ಳೆಯ ನಿರ್ಧಾರ ಅಥವಾ ಸಲಹೆಯನ್ನು ನೀಡಬಹುದು. ಮನುಷ್ಯನ ಅಹಂ ತಾನು ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ತುಂಬಾ ಪ್ರಭಾವವಾಗಿರುತ್ತೆ. ಹೀಗಾಗಿ ಯಾವ ಮನುಷ್ಯ ತನ್ನ ಅಹಂ ತೊರೆಯದೆ ನಿರ್ಧಾರಗಳನ್ನು ಮಾಡ್ತಾನೋ ಅಂತಹ ಮನುಷ್ಯ ಒಳ್ಳೊಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆಗುವುದೇ ಇಲ್ಲ. ಹೀಗಿರುವಾಗ ಒಬ್ಬ ಮನುಷ್ಯ ಲೋಕದ ಡೊಂಕನ್ನು ತಿದ್ದುವ ಪ್ರಮೇಯವೇ ಬರುವುದಿಲ್ಲ. ಹಾಗಾಗಿ ಬಸವಣ್ಣನವರು ಹೇಳ್ತಾರೆ, ಮೊದಲು ನಿನ್ನ ಅಹಮನ್ನು ಬಿಡು. ಅದನ್ನು ಬಿಡಬೇಕೆಂದರೆ ನಿನ್ನ ದೇಹ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಹೊಂದು ಅಂತ ಪ್ರತಿಯೊಬ್ಬರೂ ಬಸವಣ್ಣನವರ ಈ ವಚನವನ್ನು ಸರಿಯಾಗಿ ಪಾಲಿಸಿದ್ದಲ್ಲಿ ಲೋಕದ ಡೊಂಕಿನ ಬಗ್ಗೆ ಯಾವ ಚಿಂತಿಸುವ ಅವಶ್ಯಕತೆಯೇ ಬರುವುದಿಲ್ಲ. ಹಾಗಾಗಿ ಬೇರೊಬ್ಬರ ದುಃಖಕ್ಕೆ ಅಳುವ ಪ್ರಮೇಯವೂ ಕೂಡ ಬರುವುದಿಲ್ಲ.
ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿರುವಂತಹ ವಚನಗಳ ಮತ್ತು ಆ ವಚನದ ಭಾವಾರ್ಥದೊಂದಿಗೆ ನಾನು ಮುಗುಳು ನಗೆ.